ಅವರ್ ಹ್ಯಾಬಿಟ್ಸ್ ವಿಲ್ ಕ್ರಿಯೇಟ್ ಅವರ್ ಲೈಫ್. ಹೌದು ಸ್ನೇಹಿತರೆ, ನಮ್ಮ ಅಭ್ಯಾಸಗಳು ನಮ್ಮ ಜೀವನವನ್ನು ಖಂಡಿತವಾಗಿ ಬದಲಾಯಿಸುತ್ತೆ. ಇವತ್ತು ನಾವು ಜೀವನದಲ್ಲಿ ಏನೇ ಆಗಿರ್ಬೋದು, ಅವು ನಮ್ಮ ನಿತ್ಯದ ಅಭ್ಯಾಸಗಳಿಂದ ಇವತ್ತು ನಾವು ವಾಸ್ತವದಲ್ಲಿದ್ದೀವಿ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತಿನಿಂದ ನೀವು ಮನಸ್ಸು ಮಾಡಿದರೆ ಖಂಡಿತ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದು. ಸೊ ಬೆಳಗ್ಗೆ ಬೇಗ ಏಳೋದು, ಸೂರ್ಯೋದಯಕ್ಕಿಂತ ಮುಂಚೆ ಏಳೋದು, ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ, 3:30ರಿಂದ 5 ಗಂಟೆ ಒಳಗಡೆ ಎದ್ದು ವಿದ್ಯಾರ್ಥಿಗಳು ಓದೋದಾಗ್ಬೋದು, ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ, ಸ್ಪೋರ್ಟ್ಸಲ್ಲಿ ತೊಗೊಳ್ಳಿ, ಯೋಗದಲ್ಲಿ ತೊಗೊಳ್ಳಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಉತ್ತಮವಾದ ಸಾಧನೆಯನ್ನು ಮಾಡ್ಕೊಳ್ಬೇಕಂದ್ರೆ ಬ್ರಾಹ್ಮಿ ಮುಹೂರ್ತ ತುಂಬ ಉತ್ತಮವಾದದ್ದು. ಆ ಸಮಯದಲ್ಲಿ ಎದ್ದು ನೀವು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ. ಬೇಗ ಎದ್ದು ಸ್ನಾನ ಮಾಡಿ, ಪೂಜೆ ಮಾಡಿ, ವಾಕ್ ಹೋಗಿ, ಸೂರ್ಯನನ್ನು ದಿಟ್ಟಿಸಿ ನೋಡಿ. ಬೆಳಗ್ಗೆ 7ರಿಂದ 7:30 ಒಳಗಡೆ ಸೂರ್ಯನ ಕಿರಣಗಳಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರ್ತದೆ. ಈ ಸಮಯದಲ್ಲಿ ಸೂರ್ಯ ಉಪಾಸನೆ ಮಾಡೋದರಿಂದ ಹಾಗೂ ಸೂರ್ಯನನ್ನು ದಿಟ್ಟಿಸಿ ನೋಡೋದ್ರಿಂದ ಕಣ್ಣುಗಳು ಶಾರ್ಪ್ಗೊಳ್ತಾ ಹೋಗ್ತವೆ. ಅಟ್ ದ ಸೇಮ್ ಟೈಮ್ ದೇಹಕ್ಕೆ ವಿಟಮಿನ್ ಡಿ ಸಿಗುತ್ತೆ. ಮತ್ತು ಬ್ರೈನಲ್ಲಿ ನ್ಯೂರಾನ್ಸ್ ಇರುತ್ತೆ. ನ್ಯೂರಾನ್ಸ್ ನಮ್ಮ ಮೆಮ್ರಿನ ಸ್ಟೋರ್ ಮಾಡುತ್ತೆ. ಆ ನ್ಯೂರಾನ್ಸ್ ಎಷ್ಟು ಆ್ಯಕ್ಟಿವ್ ಆಗಿರ್ತವೆ ಅಷ್ಟು ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೆ. ಎಂಥದೇ ರೋಗ ಸಮಸ್ಯೆಗಳಿದ್ದರೂ ದೂರ ಮಾಡ್ಕೊಳ್ಬೋದು. ಸೊ ನಮ್ಮ ನಿತ್ಯದ ಅಭ್ಯಾಸಗಳೇ ನಮ್ಮ ಜೀವನವನ್ನು ಬದಲಾಯಿಸುತ್ತೆ. ನಾನು ಈ ಕುರಿತು ಒಂದು ಮಕ್ಕಳಿಗೆ ಅಂತ ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕೋಚಿಂಗ್ ಡೀಟೇಲ್ಸ್ ಬಗ್ಗೆ ಶೀಘ್ರವಾಗಿ ಅಪ್ಡೇಟ್ ಮಾಡ್ತೀನಿ. ವಿದ್ಯಾರ್ಥಿಗಳ ಮನಸ್ಸು ತುಂಬ ಚಂಚಲವಾಗಿರುತ್ತದೆ. ಆ ಚಂಚಲವಾಗಿರೋ ಮನಸ್ಸನ್ನು ಹತೋಟಿಯಲ್ಲಿಟ್ಟು ಒಂದು ಸಾಧನೆಗೆ ಪ್ರೇರೇಪಣೆ ನೀಡಬೇಕಂದ್ರೆ ಅಭ್ಯಾಸಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಡೂ ಜಾಯಿನ್ ಮೈ ಕೋರ್ಸ್. ಆ್ಯಂಡ್ ಹೇಗೆ ಸಾಧನೆ ಮಾಡೋದನ್ನು ಇನ್ನೂ ಮೋರ್ ಡೀಟೇಲ್ಸ್ ವೀಡಿಯೋಸ್ನಲ್ಲಿ ಹಾಕ್ತಾ ಇರ್ತೀನಿ ಫ್ರೀ ಆದಾಗ. ಸೊ ಗದಗ ಯೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.